ಟಾಕ್ಸಿಕ್ ಸಿನಿಮಾ R-rated ಅಂತ ಗೊತ್ತಿತ್ತು. ಅಂದ್ರೆ ಇಂಡಿಯನ್ ಸಿನಿಮಾದಲ್ಲಿ ಅದು A-rated ಆಗಿ ಕನ್ಸಿಡರ್ ಆಗಿರುತ್ತದೆ. ಹಾಲಿವುಡ್ ಅಲ್ಲಿ ಅದು R-rated. ಆದ್ರೆ ಈ ಟೀಸರ್ ಒಳಗಡೆ ಇಷ್ಟೊಂದು ಓಪನ್ ಆಗಿ ತೋರಿಸ್ತಾರೆ, ಜೊತೆಗೆ ಕೇಳಿಸ್ತಾರೆ ಅಂತ ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರ್ಲಿಲ್ಲ. ವಾಟ್ ದ ಫ್ರೂಟ್ಸ್. ನಾನು ಅನ್ಕೊಂಡಿದ್ದೆ ಇದೊಂದು ಜಸ್ಟ್ ನಾರ್ಮಲ್ ಗ್ಯಾಂಗ್ಸ್ಟರ್ ಮೂವಿ, ಫಾದರ್ಗೂ ಸನ್ಗೂ ಆಗೋ ತರ ಏನೋ ಒಂದು ಸೆಂಟಿಮೆಂಟ್ ಅಥವಾ ಏನಾದ್ರೂ ಒಂದು ದೊಡ್ಡದಾಗೆ ಲಾಕ್ ಮಾಡಿಟ್ಟಿರ್ತಾರೆ ಅಂತ. ಬಟ್ ಇಲ್ಲಿ ದೊಡ್ಡದಾಗೆ ತೋರಿಸ್ತಾ ಇದಾರೆ ಲೇಡಿ ವಿಲನ್ಸ್ ಗಳನ್ನ. ನಯನತಾರ, ತಾರಾ ಸಿತಾರಿಯಾ, ಉಮಾ ಕುರೇಶಿ, ರುಕ್ಮಿಣಿ ವಸಂತ್, ಕಿಯಾರಾ ಅಡ್ವಾನಿ. ಓ ಮೈ ಗಾಡ್. ನಾನಿಲ್ಲಿ ರಾಕಿ ಬಾಯ್ ಜೊತೆ ಇವರೆಲ್ಲ ಕೈ ಜೋಡಿಸಿರ್ತಾರೆ, ಒಂದೇ ಫ್ಯಾಮಿಲಿ ಇರಬಹುದೇನೋ ಅಂತ ಅನ್ಕೊಂಡಿದ್ದೆ. ಬಟ್ ರಾಕಿ ಬಾಯ್ ಎಲ್ಲರ ಜೊತೆಗೂ ಟಿಸ್ಟಾನ್ ಶೂಟ್ ಮಾಡ್ತಾವ್ರೆ. ಸಮಥಿಂಗ್ ಎಮೋಷನಲ್ ಆಗಿ ಬೇರೆ ರೀತಿನೇ ಕನೆಕ್ಟ್ ಮಾಡಬಹುದು ಲೇಡಿ ವಿಲ್ಲನ್ಸ್ ಗಳಾಗೋದಕ್ಕೆ. ಬರೀ ಇಲ್ಲಿ ಫಾದರ್ ಸನ್ ಮಧ್ಯೆ ನಡೆಯುವಂತ ದೊಡ್ಡ ಗ್ಯಾಂಗ್ ವಾರ್ ಅಂತೂ ಅಲ್ವೇ ಅಲ್ಲ, ದೊಡ್ಡದಾಗಿ ಲೇಡೀಸ್ ಗ್ಯಾಂಗ್ ವಾರ್ ಆಗೋದಂತೂ ಫಿಕ್ಸ್. ಸಮಥಿಂಗ್ ನಯನತಾರ ಮಾತ್ರ ಮಿಸ್ಸಿಂಗ್. ಇಲ್ಲಿ ರಾಕಿ ಬೈಗೆ ಸಪೋರ್ಟ್ ಕೊಡ್ತಾ ಇದಾರೆ ಅನ್ನೋದಾದ್ರೆ ಮೋಸ್ಟ್ಲಿ ಇವರು ಸಿಸ್ಟರ್ ಆಗಿರ್ಬೋದು ಅಥವಾ ಬೇರೆನೂ ಕೂಡ ಆಗಿರ್ಬೋದು, ಹೇಳೋದಕ್ ಆಗಲ್ಲಪ್ಪ. ಇನ್ ಮಿಕ್ಕಿದ ಹೀರೋಯಿನ್ ಜೊತೆ ಎಲ್ಲ ರಾಕಿ ಬೈಸ್ ಫುಲ್ ಬಿಸಿ ಆಗಿದ್ದಾರೆ, ಕಾರಲ್ಲಿ ಬಿಸಿ ಆಗಿದ್ದಾರೆ, ಬೇರೆ ಬೇರೆ ಕಡೆನೂ ಕೂಡ ತುಂಬಾನೇ ಬಿಸಿ ಆಗಿದ್ದಾರೆ. ಇನ್ that level of ಮೊದಲನೇದಾಗಿ ಓಪನ್ ಆಗಿ ಹೇಳ್ತಾ ಇದಾರೆ, ಕಿಡ್ಸ್ ತುಂಬಾನೇ ದೂರ ಇರೋದು ತುಂಬಾನೇ ಒಳ್ಳೇದು, ನಿಮ್ಮ ಅಪ್ಪ ಅಮ್ಮದಿರೋ ನೀವು ನೋಡ್ಕೊಳ್ಳಿ, ಕಿಡ್ಸ್ ಗಳು ತುಂಬಾನೇ ದೂರ ಇರಬೇಕು ಅಂತ ವಾರ್ನಿಂಗ್ ಕೊಡೋದ್ರ ಮುಖಾಂತರ ಇಂಟ್ರೊಡಕ್ಷನ್ ಕೊಟ್ಟಿದ್ದು ತುಂಬಾನೇ ಇಂಪ್ರೆಸಿವ್ ಆಗಿತ್ತು. ಬಟ್ ಈ ಸಲ ಇದು A-rated ಗಿಂತ ದೊಡ್ಡದಾಗಿ ಡಬಲ್ A-rated ಆಗೋದಂತೂ ಫಿಕ್ಸ್. ಅಂಡ್ ಈ ಸಿನಿಮಾ ಹಾಲಿವುಡ್ ಅಲ್ಲಿ ರಿಲೀಸ್ ಆಗೋದಂತೂ ಕನ್ಫರ್ಮ್. ಬಟ್ ಅವ್ರಿಗೆ ತಕ್ಕನಂಗೆ ವಾರ್ಡ್ ಚಚ್ಚಿ ಬಿಸಾಕ್ಬೇಕು ಅಂದ್ರೆ ಈ ರೀತಿ ಸೀನ್ಸ್ ಗಳು ಇರ್ಲೇಬೇಕು. ಇನ್ನು ಹಾಲಿವುಡ್ ಸಿನಿಮಾಗಳು ನೋಡಿದ್ರೆ ನಿಮ್ಗೆ ಅರ್ಥ ಆಗಿರ್ತದೆ, ಕೆಲವೊಂದಷ್ಟು ರೆಸ್ಟ್ರಿಕ್ಟೆಡ್ ಆಗಿರುವಂತ ಸೀನ್ಸ್ ಗಳು ಕೂಡ ಇರ್ತವೆ. ಓಪನ್ಹೈಮರ್ ಆಗಿರ್ಬೋದು, ಎಕ್ಸ್-ಮೆನ್ ಸೀರೀಸ್ ಅಲ್ಲಿ ಬರುವಂತ ಸೀನ್ಸ್ ಗಳಾಗಿರ್ಬೋದು, ವಾಲ್ವರಿನ್ ಹೋಗಿ ಕ್ಲಬ್ ಅಲ್ಲಿ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಅವರೆಲ್ಲ ಕ್ಲಬ್ ಡ್ಯಾನ್ಸರ್ ಗಳು. ಬಟ್ ಆ ರೀತಿ ಓಪನ್ ಆಗೆಲ್ಲ ತೋರ್ಸೋದಕ್ಕೆ ಹೋಗಲ್ಲ ಈ ಸಿನಿಮಾದಲ್ಲಿ. ಒಂದು ಲೆವೆಲ್ಗೆ ಬರೀ ಮಾತಲ್ಲೇ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗ್ಬಿಡ್ತಾರೆ. ಕೊನೆಯಲ್ಲಿ ಬರೋಂತ ಆ ಲೈನ್ಸ್ ಇದೆಯಲ್ಲ, ದಿಮಾಗ್ನ ಅಳ್ಳಾಡಿಸ್ಬಿಡ್ತದೆ. ಮೆನ್ಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಪರ್ಸನಲ್ ಆಗಿ ನಾನಂತೂ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟೆ, ಡೈರೆಕ್ಟರ್ ಗೀತು ಮೋಹನ್ ದಾಸ್ ಈ ತರದ ಸೀನ್ಸ್ ಗಳನ್ನ ಡೈರೆಕ್ಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಅವ್ರ ಮೇನ್ ಸ್ಟೋರಿ ಇರ್ಬೋದು, ಕುಕ್ಕಿಂಗ್ ಎಲ್ಲ ಮಾಡಿರೋದು ರಾಕಿ ಬೈನೆ, ಅವ್ರ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ. ಅಂಡ್ ಇದು ಕೂಡ ಕನ್ಫರ್ಮ್ ಆಗ್ತಿರ್ಲಿಲ್ಲ, ಒಬ್ಬ ಲೇಡಿ ಡೈರೆಕ್ಟರ್ ಇಷ್ಟೊಂದು ಈ ಲೆವೆಲ್ ಅಲ್ಲಿ R-rated ಆಗಿ ಡೈರೆಕ್ಷನ್ ಮಾಡೋದಕ್ಕೆ ಹೇಗ್ ಸಾಧ್ಯ? ಹೌ ಇಸ್ ದಿಸ್ ಪಾಸಿಬಲ್ ಯಾರ್? ಆಮೇಲೆ ನನಗೆ ಗೊತ್ತಾಗಿದ್ದು ರಾಕಿ ಬಾಯ್ ಕೈವಾಡನು ಕೂಡ ಇದರಲ್ಲಿ ಇದೆ. ಅವರೇ 50 to 70% ಡೈರೆಕ್ಷನ್ ಹಿಂಗೆ ಬರ್ಬೇಕು ಅಂತ ಗೀತು ಮೋಹನ್ ದಾಸ್ಗೆ ಗೈಡು ಕೂಡ ಮಾಡಿರ್ತಾರೆ, ಅದಂತೂ ಫಿಕ್ಸ್. ಇನ್ನು ಈ ಟೀಸರ್ ಒಳಗಡೆ ನಾನು ಐಡೆಂಟಿಫೈ ಮಾಡಿದ್ದು, ಕಿಯಾರಾ ಅಡ್ವಾನಿ ಅವರು ಅಷ್ಟೊಂದು ಬ್ಲೈಂಡ್ ಸ್ಪಾಟ್ ಆಗಿ ಕಾಣಿಸ್ತಾ ಇಲ್ಲ ನಂಗೆ. ಇನ್ನು ಬೇರೆ ಬೇರೆ ಸೀನ್ಸ್ ಗಳು ಪೋಸ್ಟರ್ ಅಲ್ಲೆಲ್ಲ ನೋಡಿದ್ರೆ ಕಣ್ಣಿಲ್ದಿರೋ ಕುರುಡಿ ತರ ಆಕ್ಟ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಇವ್ರಿಗೆ ಕಣ್ಣು ಇರಬಹುದು, ಯಾವ್ದೋ ಒಂದು ಆಕ್ಷನ್ ಸೀಕ್ವೆನ್ಸ್ ಅಥವಾ ಬೇರೆ ಏನೋ ಆಗಿ ಹೆಚ್ಚು ಕಡಿಮೆಗೆ ಅವ್ರಿಗೆ ಕಣ್ಣು ಹೋಗ್ಬಹುದು. ಈ ರೀತಿ ಸೀನು ಸೆಟ್ ಆಗಿರುತ್ತೆ ಫಿಕ್ಸ್ ಆಗ್ಬಿಡಿ. ಇನ್ನ ಅಪ್ಪ ಮಗನ ಮಧ್ಯೆ ನಡೆಯುವಂತ ದೊಡ್ಡ ಗ್ಯಾಂಗ್ ವಾರ್ ಜೊತೆಗೆ ಲೇಡೀಸ್ ಗ್ಯಾಂಗ್ ವಾರ್ ಕೂಡ ಇದ್ದೇ ಇರ್ತದೆ. ಬಟ್ ಯಾವ ರೀತಿ ತಗೊಂಡೋಗಿ ಸೆಟ್ ಮಾಡಿದ್ದಾರೆ ಸ್ಟೋರಿನ, ಇದು ಸೀಕ್ರೆಟ್. ಬಹುಶಃ ಈ ಸಿನಿಮಾದಲ್ಲಿ ಅವಾಗಿಂದ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಟ್ರಿಬಲ್ ಆಕ್ಟಿಂಗ್ ಇದ್ರು ಇರಬಹುದು ಅಂತ. ಬಟ್ ಆಡಿಯನ್ಸ್ ತುಂಬಾನೇ ಎಕ್ಸೈಟ್ ಮಾಡ್ಬೇಕು ಅಂತ ಇನ್ನೊಂದು ಕ್ಯಾರೆಕ್ಟರ್ ನ ಇಡನ್ ಆಗು ಕೂಡ ಇಟ್ಟಿರಬಹುದಾ? ಇಲ್ಲ ಅನ್ಕೋತೀನಿ. ಒಂದೊಂದ್ ಟೈಮ್ ಹಂಗೆ ಅನ್ಸುತ್ತೆ, ಬೋನಸ್ ಆಗಿ ಸರ್ಪ್ರೈಸ್ ಗಿಫ್ಟ್ ಆಗಿ ಥಿಯೇಟರ್ ಅಲ್ಲಿ ಏನಾದ್ರು ರಿವೀಲ್ ಮಾಡ್ಬಿಟ್ರೆ ಹಿಂಗೂ ಯೋಚನೆ ಮಾಡ್ಬೇಕಾಗತ್ತೆ. ಬಟ್ ಆದ್ರೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ನಿರಾಸೆ ಆಗೇದ್ ನಮ್ಗೆ. ಡಬಲ್ ಆಕ್ಟಿಂಗ್ ಫಿಕ್ಸ್. ಒಂದದ್ದು ನಿಜ, ಇನ್ನು ಮುಂದೆ ಕಾಲಿವುಡ್, ಟಾಲಿವುಡ್, ಮಾಲಿವುಡ್, ಸ್ಯಾಂಡಲ್ವುಡ್ ಈ ರೀತಿ ವರ್ಸಸ್ ಗಳಿದ್ದವರು ಒನ್ ಅಂಡ್ ಓನ್ಲಿ ಸ್ಯಾಂಡಲ್ವುಡ್ ವರ್ಸಸ್ ಹಾಲಿವುಡ್ ಗೆ ಟಕ್ಕರ್ ಕೊಡೋದಕ್ಕೆ ರಾಕಿ ಬಾಯ್ ರೆಡಿ ಆಗಿದ್ದಾರೆ. ಇನ್ನು ಈ ಸಿನಿಮಾ ಆದ್ಮೇಲೆ ನೆಕ್ಸ್ಟ್ ಬರೋಂತ ಸಿನಿಮಾಗಳನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗಲ್ಲ. ಕನ್ನಡ ಇಂಡಸ್ಟ್ರಿ ಡೈರೆಕ್ಟ್ ಆಗಿ ಹೋಗಿ ಇಟ್ಟೊಡಿತದೆ ಹಾಲಿವುಡ್ ಗೆ. ಓವರ್ ಆಲ್ ಆಗಿ ಸಿನಿಮಾದ ಟೀಸರ್ ನ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡೋದ್ರ ಜೊತೆಗೆ ಇಂಥದ್ದೊಂದ್ ಸಿನಿಮಾ ನಿಮ್ ಕೈಲಿ ನೋಡಿರೋದಕ್ ಸಾಧ್ಯನೇ ಇಲ್ಲ, ರೆಡಿ ಆಗಿ ಅಂತ ವಾರ್ನಿಂಗ್ ಕೊಟ್ಟಂಗಿತ್ತು. ಆದ್ರೂ ರಾಕಿ ಬಾಯ್ ಎಲ್ಲ ಹುಡುಗರನ್ನ ಒಟ್ಟೊಟ್ಟಿಗೆ ಈ ತರ